ಅಂತಾರಾಷ್ಟ್ರೀಯ ಅಲ್ಪಸಂಖ್ಯಾತರ ದಿನಾಚರಣೆ ಅಂಗವಾಗಿ ದುಂಡು ಮೇಜಿನ ಸಭೆ. ಭಾರತ ದೇಶ ಜಾತ್ಯತೀತ ದೇಶ. ಇಲ್ಲಿ ಎಲ್ಲ ಸಮಾಜದವರು ಕೂಡಿ ಬಾಳಿದಂತಹ ದೇಶ. ಈ ದೇಶದಲ್ಲಿ ಇವತ್ತು ಜಾತಿ ಆಧಾರದಲ್ಲಿ ನಮ್ಮನ್ನ ಒಡೆಯುವ ಜಾತಿವಾದಿಗಳು ಕುತಂತ್ರ ಮಾಡುತ್ತಿದ್ದಾರೆ. ಇದನ್ನು ತಡೆಯಲು ನಾವೆಲ್ಲರೂ ಒಂದಾಗಿ ಸಂಘಟನೆಯನ್ನು ಕಟ್ಟಿಕೊಂಡು ಹೋರಾಟಕ್ಕೆ ಸಜ್ಜಾಗಬೇಕೆಂದು ಶ್ರೀ ಶಾಂತವೀರ ಸ್ವಾಮಿಗಳು ಶಿವಮೂರ್ತೇಶ್ವರ ಮಠ ರಾಮದುರ್ಗ ಅವರು ಕರೆ ಕೊಟ್ಟರು. ಕಾರ್ಮಿಕ ಕಚೇರಿಯಲ್ಲಿ ನಡೆದ ಇನ್ಸಾಫ್ ಕಮಿಟಿ ನೇತೃತ್ವದಲ್ಲಿ ನಡೆದ ಅಂತಾರಾಷ್ಟ್ರೀಯ ಅಲ್ಪಸಂಖ್ಯಾತರ ದಿನಾಚರಣೆ ಅಂಗವಾಗಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಸಾನ್ನಿಧ್ಯ ವಹಿಸಿ ಶ್ರೀಗಳು ಮಾತನಾಡಿದರು. ಮುಸ್ಲಿಂ ಸಮುದಾಯಕ್ಕೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಹಲವು ನಿರೀಕ್ಷೆಗಳಿವೆ. ಅವರು ಗೌರವಯುತ ಜೀವನ ನಡೆಸಲು ಪ್ರಭುತ್ವ ಕ್ರಮ ಕೈಗೊಳ್ಳಬೇಕೆಂದು ಬಯಸುತ್ತಾರೆ. ಆದರೆ ಕಳೆದ 10 ವರ್ಷಗಳಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಇದರಿಂದ ಮುಸ್ಲಿಂ ಸಮುದಾಯವು ಸಂಪೂರ್ಣವಾಗಿ ಅಸುರಕ್ಷತೆ ಅನುಭವಿಸುತ್ತಿದೆ ಎಂದು ಅಂತಾರಾಷ್ಟ್ರೀಯ ಅಲ್ಪಸಂಖ್ಯಾತರ ದಿನಾಚರಣೆ ಅಂಗವಾಗಿ ನಡೆದ ದುಂಡು ಮೇಜಿನ ಸಭೆಯನ್ನು ಉದ್ಘಾಟಿಸಿ ಮೌಲಾನಾ ಮುಫ್ತಿ ಜಹೂರ್ ಹಾಜಿಯವರು ಮಾತನಾಡಿದರು. ಇತಿಹಾಸ ಪೂರ್ವದೊಳಗೆ ಈ ಭಾರತೀಯ ಇತಿಹಾಸದನು ಇಲ್ಲೆಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ರಾಷ್ಟ್ರದ ಒಂದೇನು ಸಂವಿಧಾನದ ಆಶೋತ್ತರಗಳಿಗೆ ಅನುಗುಣವಾಗಿ ಯಾವುದೇ ಜನಾಂಗ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಮಹಿಳೆಯರಿರಲಿ ಅಥವಾ ಪುರುಷರಿರಲಿ, ಯಾವುದು ಭೇದ ಭಾವ ಇಲ್ಲದನ್ನು ಎಲ್ಲರಿಗೂ ಸಮಾನವಾದಂಥ ಹಕ್ಕು ಕೊಟ್ಟಂಥ ಸಂವಿಧಾನದಲ್ಲಿ ಅವರದೇ ಆದಂಥ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಯಾವ ರೀತಿ ಸಂವಿಧಾನ ನಮಗೆ ಒಂದು ಹಕ್ಕನ್ನು ನೀಡಿದೆನೋ ಇವತ್ತಿನ ಕಾಲಮಾನದೊಳಗೆ ಆ ಹಕ್ಕಿಗೆ ಚ್ಯುತಿ ಬರ್ತಾ ಇದೆ. ಸಂವಿಧಾನಕ್ಕೆ ಅವಮಾನ ಆಗುವಂಥ ಘಟನೆಗಳು ಘಟಿಸ್ತಾ ಇದ್ದಾವೆ. ಮೊದಲನೇ ಟಾರ್ಗೆಟ್ ಆಗಿರೋದು ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸಲ್ಮಾನರಂತ ಅಂದ್ಕೋಬೇಡ್ರಿ. ಯಾಕಂದ್ರೆ ಇದು ವಿಶಾಲವಾದಂಥ ವಿಚಾರ ಇದೆ. ಇದರ ಜೈನರು ಅಲ್ಪಸಂಖ್ಯಾತರು, ಬೌದ್ಧರು ಅಲ್ಪಸಂಖ್ಯಾತರು, ಆನಂತರ ಬಸವ ಧರ್ಮನೂ ಸಹಿತ ಇವತ್ತಿನವರೆಗೆ ನಮ್ಗೆ ಸಪ್ರೇಟ್ ಧರ್ಮ ಬೇಕಂತ ಅದಕ್ಕೂ ಮಾನ್ಯತೆ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾಕೆ ಇದೆಲ್ಲ ಗೊಂದಲ? ನಮ್ಮನ್ನು ಆಳುವಂಥ ಏನು ಸರ್ಕಾರ ಇದೇನೋ ಸಂವಿಧಾನದ ಚೌಕಟ್ಟನ್ನು ಬಿಟ್ಟ ಅವರು ಕಾರ್ಯವ್ಯಾಪ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ಮೊದಲನೇ ಟಾರ್ಗೆಟ್ ಅವ್ರದ್ದು ಅಲ್ಪಸಂಖ್ಯಾತರಾದ್ಮೇಲೆ ಮತ್ತು ಅವರ ಒಂದು ಏನು ರೂಪರೇಷೆ ಅದಲ್ಲ, ಜನರನ್ನ ಒಟ್ಟುಗೂಡಿಸುವಂಥ ಕೆಲಸ ಏನು ಸ್ವತಂತ್ರ ಪೂರ್ವದೊಳಗೆ ಎಲ್ಲರೂ ಮಾಡಿದ್ರು, ಇವತ್ತು ಆಯ್ಕೆ ಆಗಿ ಬಂದವರೆಲ್ಲ ನಮ್ಮನ್ನು ಮತ್ತು ಬೇರ್ಪಡಿಸುವಂಥ ವ್ಯವಸ್ಥೆಯನ್ನು. ನಂತರ ರಾಮ ಮಂದಿರದ ಬಗ್ಗೆ, ಬಾಬಾ ಮಸೀದಿ ಬಗ್ಗೆ ಅಂತೂ ತಮಗೆಲ್ಲ ಗೊತ್ತೈತಿ. ಈಗ ಮಥುರಾದ ಬಗ್ಗೆ ಬರ್ತದೆ, ನಂತರ ಇನ್ನೊಂದಾಗುತ್ತೆ, ನಾಳೆ ಮತ್ತೊಂದಾಗುತ್ತೆ. ಮಂಗಳೂರು ಜಿಲ್ಲೆಯೊಳಗೆ, ಕರ್ನಾಟಕದ ಹೇಳೋದು, ಮಂಗಳೂರು ಜಿಲ್ಲೆಯೊಳಗೆ ಚರ್ಚ್ಗಳ ಮೇಲೆ ದಾಳಿಗಳು ನಡೆದವು, ಪಾತ್ರೆಗಳ ಮೇಲೆ ದಾಳಿಗಳು ನಡೆದವು. ಇವು ಯಾಕೆ ಆಗ್ತಾ ಇದ್ದಾವೆ? ಏನು ಕಾರಣ ಇದಕ್ಕೆ? ಇಲ್ಲೇ ಈ ಭೂಮಿಯ ಮೇಲೆ ಇದ್ದವರು ಮೊದಲಿನಿಂದ ಇದ್ದವ್ರು ನಾವೇ, ನಮ್ಮನ್ನು ಬಿಟ್ಟು ಬೇರೆದವರು ಯಾರು ಇಲ್ಲಿ ಮೂಲ ನಿವಾಸಿಗಳಲ್ಲ, ಮತ್ತು ಅವ್ರಿಗೆ ಹಕ್ಕಿಲ್ಲ. ಅವ್ರು ಎರಡನೇ ಹೊರಗಿನಿಂದ ಬಂದಂಥವ್ರು ಮನಮಕ್ಕಳಿದ್ದಂಗೆ ಅನ್ನುವಂಥ ಧೋರಣೆ ಭಾಳ ಮಂದಿ ತಲೆಯೊಳಗೆ ತುಂಬಲಿಕ್ಕೆ ವ್ಯವಸ್ಥಿತವಾದಂಥ ಸಂಘಟನೆಗಳು ಪ್ರಯತ್ನ ಮಾಡ್ತಾವೆ. ಸನಾತನತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಇವತ್ತು ಸನಾತನ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗ ಅದು ಕೇವಲ ಈ ಅಲ್ಪಸಂಖ್ಯಾತರನ್ನು ಮಾತ್ರ ಗುರಿಯಾಗಿ ಇಟ್ಕೊಂಡದ ಮೇಲೆ ಕಂಡರೂ ಸಹ ಮುಂದುವರೆದು ಒಂದು ಕಾಲಕ್ಕೆ ಇಲ್ಲಿ ಹಿಂದುಳಿದವರಲ್ಲ, ದಲಿತರು, ಅವರನ್ನು ಸಹ ಇಲ್ಲಿ 2ನೇ ದರ್ಜೆಯ ನಾಗರಿಕರಾಗಿ ದೂರ ಸರಿಸುವ, ಇಲ್ಲದಂತೆ ಮಾಡುವ ಇದ್ದರೂ ಸಹ ಮನುಸ್ಮೃತಿಯ ಕಾಲಕ್ಕೆ ಅವರು ಹಾಳಾಗಿ ಊರು ಹೊರಗಿರ್ಬೇಕಾಗಿತ್ತು. ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ಸಾಂವಿಧಾನಿಕ ಹಕ್ಕುಗಳ ಮೇಲೆ ಆಳುವ ಸರ್ಕಾರಗಳೇ ದಮನಕ್ಕೆ ನಿಂತಿವೆ. ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಹರಡಿಸುವ ಕೆಲಸ ನಡೆಸುತ್ತಿದ್ದಾರೆ. ಸ್ವತಃ ಪ್ರಧಾನಮಂತ್ರಿಗಳೇ ಸುಳ್ಳುಗಳನ್ನಾಡುವ ಮೂಲಕ ದ್ವೇಷ ಭಾವನೆ ಹೆಚ್ಚಿಸುತ್ತಿದ್ದಾರೆ. ಮೊನ್ನೆ ಬಿಹಾರ ರಾಜ್ಯದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮುಸ್ಲಿಂ ಯುವತಿಯ ಹಿಜಾಬ್ ಎಳೆದಿರುವ ಘಟನೆ ನಡೆದಿದೆ. ಇದನ್ನು ಕೇಂದ್ರದ ಮಂತ್ರಿ ಗಿರಿರಾಜ್ ಸಿಂಗ್ ಅವರು ಸಮರ್ಥನೆ ಮಾಡಿಕೊಂಡಿದ್ದು ನಿಜವಾಗಿ ಮಾನವ ಕುಲಕ್ಕೆ ಅಪಮಾನ. ಇವತ್ತು ಒಂದು ಪಕ್ಷ ಜಾತಿ ಆಧಾರದ ಮೇಲೆ ಅಲ್ಪಸಂಖ್ಯಾತರನ್ನ ಗುರಿ ಮಾಡುತ್ತಿದೆ, ಇನ್ನೊಂದು ಪಕ್ಷ ವೋಟ್ ಬ್ಯಾಂಕ್ ಮಾಡಿಕೊಂಡು ದಮನ ನಡೆಸಿವೆ. ಇಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಾದ ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನರೆಲ್ಲರೂ ಒಂದಾಗಿ ಇನ್ಸಾಫ್ ಸಂಘಟನೆಯನ್ನ ಕಟ್ಟಿಕೊಂಡು ಹೋರಾಟಕ್ಕೆ ಸಿದ್ಧರಾಗೋಣ ಎಂದು ಕಾರ್ಮಿಕ ಮುಖಂಡ GM ಜೈನೆ ಖಾನ್ ಕರೆ ಕೊಟ್ಟರು.
ಭಾರತದ ಸಂವಿಧಾನವು ಎಲ್ಲ ನಾಗರಿಕರು ಕಾನೂನಿನ ಮುಂದೆ ಸಮಾನರು ಎಂದು ಘೋಷಿಸಿ ಅಲ್ಪಸಂಖ್ಯಾತರಿಗೆ ತಮ್ಮ ಆಯ್ಕೆಯ ಧರ್ಮವನ್ನು ಪಾಲಿಸುವುದು ಮತ್ತು ತಮ್ಮ ವಿಶಿಷ್ಟ ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವುದು ಎಂಬುದನ್ನು ಮೂಲಭೂತ ಹಕ್ಕುಗಳಾಗಿ ನೀಡಿದೆ. ಆದರೆ ಭಾರತದಲ್ಲಿ ಇತ್ತೀಚಿನ ಅವಧಿಯಲ್ಲಿ ಆಡಳಿತವು ಸಂವಿಧಾನದ ಮೂಲಭೂತ ಘೋಷಣೆಗೆ ವಿರುದ್ಧವಾಗಿ ನಡೆಯುತ್ತಿರುವುದು ಎಂದು ನಿವೃತ್ತ ಪ್ರಾಚಾರ್ಯರಾದ ಎಸ್.ಜಿ. ಚಿಕ್ಕ ನರಗುಂದ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ವಿಪರ್ಯಾಸ ಎಂದರೆ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರವಾಗಬೇಕಾದ್ರೆ ಸರ್ಕಾರದ ನೀತಿಗಳು ಎಲ್ಲರನ್ನ ಒಳಗೊಳ್ಳುವಂತೆ ಇರಬೇಕು, ಹೊರತುಪಡಿಸುವಂತೆ ಅಲ್ಲ. ಮುಸ್ಲಿಮರು ದೇಶವನ್ನು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಗೊಳಿಸಲು ಅಪಾರ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಸಮಾನವಾಗಿ ನಡೆದುಕೊಳ್ಳಬೇಕೆಂದು ಭೇದ ಭಾವ ತೋರಬಾರದೆಂದು ಸಭೆಯಲ್ಲಿದ್ದ ಬಿ.ಆರ್. ದೊಡ್ಡಮನಿ, ಮೊಹಮ್ಮದ್ ಶಫಿ ಬೆನ್ನಿ, ರಾಜಶೇಖರ್ ಶಲೂಡಿ ಮತ್ತು ಶಶಿಕಾಂತ್ ನೆಲ್ಲೂರವರು ಮಾತನಾಡಿದರು. ಇತಿಹಾಸ ಪೂರ್ವದೊಳಗೇನು ಈ ಭಾರತೀಯ ಇತಿಹಾಸದನು ಇಲ್ಲೆಲ್ಲ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ರಾಷ್ಟ್ರದ ಒಂದೇನು ಸಂವಿಧಾನದ ಆಶೋತ್ತರಗಳಿಗೆ ಅನುಗುಣವಾಗಿ ಯಾವುದೇ ಜನಾಂಗ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಮಹಿಳೆಯರಿರಲಿ ಅಥವಾ ಪುರುಷರಿರಲಿ, ಯಾವುದು ಭೇದ ಭಾವ ಇಲ್ಲದನ್ನು ಎಲ್ಲರಿಗೂ ಸಮಾನವಾದಂಥ ಹಕ್ಕು ಕೊಟ್ಟಂಥ ಸಂವಿಧಾನದಲ್ಲಿ ಅವರದೇ ಆದಂಥ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಯಾವ ರೀತಿ ಸಂವಿಧಾನ ನಮಗೆ ಒಂದು ಹಕ್ಕನ್ನು ನೀಡಿದೆನೋ ಇವತ್ತಿನ ಕಾಲಮಾನದೊಳಗೆ ಆ ಹಕ್ಕಿಗೆ ಚ್ಯುತಿ ಬರ್ತಾ ಇದೆ. ಸಂವಿಧಾನಕ್ಕೆ ಅವಮಾನ ಆಗುವಂಥ ಘಟನೆಗಳು ಘಟಿಸ್ತಾ ಇದ್ದಾವೆ. ಮೊದಲನೇ ಟಾರ್ಗೆಟ್ ಆಗಿರೋದು ಅಲ್ಪಸಂಖ್ಯಾತರು. ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸಲ್ಮಾನರಂತ ಅಂದ್ಕೋಬೇಡ್ರಿ, ಯಾಕಂದ್ರೆ ಇದು ವಿಶಾಲವಾದಂಥ ವಿಚಾರ ಇದೆ. ಇದರ ಜೈನರು ಅಲ್ಪಸಂಖ್ಯಾತರು, ಬೌದ್ಧರು ಅಲ್ಪಸಂಖ್ಯಾತರು, ಆನಂತರ ಬಸವ ಧರ್ಮನೂ ಸಹಿತ ಇವತ್ತಿನವರೆಗೆ ನಮ್ಗೆ ಸಪ್ರೇಟ್ ಧರ್ಮ ಬೇಕಂತೇಳಿ ಅದಕ್ಕೂ ಮಾನ್ಯತೆ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾಕೆ ಇದೆಲ್ಲ ಗೊಂದಲ? ನಮ್ಮನ್ನು ಆಳುವಂಥ ಏನು ಸರ್ಕಾರ ಇದೇನೋ ಸಂವಿಧಾನದ ಚೌಕಟ್ಟನ್ನು ಬಿಟ್ಟ ಅವರು ಕಾರ್ಯವ್ಯಾಪ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇದಕ್ಕೆ ಮೊದಲನೇ ಟಾರ್ಗೆಟ್ ಅವ್ರದ್ದು ಅಲ್ಪಸಂಖ್ಯಾತರು. ಅಲ್ಪಸಂಖ್ಯಾತರಾದ್ಮೇಲೆ ಮತ್ತು ಅವರು ಒಂದು ಏನು ರೂಪರೇಷೆ ಅದಲ್ಲ, ಜನರನ್ನ ಒಟ್ಟುಗೂಡಿಸುವಂಥ ಕೆಲಸ ಏನು ಸ್ವತಂತ್ರ ಪೂರ್ವದೊಳಗೆ ಎಲ್ಲರೂ ಮಾಡಿದ್ರು, ಇವತ್ತು ಆಯ್ಕೆ ಆಗಿ ಬಂದವರೆಲ್ಲ ನಮ್ಮನ್ನು ಮತ್ತು ಬೇರ್ಪಡಿಸುವಂಥ ವ್ಯವಸ್ಥೆಯನ್ನು. ನಂತರ ರಾಮ ಮಂದಿರದ ಬಗ್ಗೆ, ಬಾಬಾ ಮಸೀದಿ ಬಗ್ಗೆ ಅಂತೂ ತಮಗೆಲ್ಲ ಗೊತ್ತೇ ಐತಿ. ಈಗ ಮಥುರಾದ ಬಗ್ಗೆ ಬರ್ತದೆ, ನಂತರ ಇನ್ನೊಂದಾಗುತ್ತೆ, ನಾಳೆ ಮತ್ತೊಂದಾಗುತ್ತೆ. ಮಂಗಳೂರು ಜಿಲ್ಲೆಯೊಳಗೆ, ಕರ್ನಾಟಕದ ಹೇಳೋದು, ಮಂಗಳೂರು ಜಿಲ್ಲೆಯೊಳಗೆ ಚರ್ಚ್ಗಳ ಮೇಲೆ ದಾಳಿಗಳು ನಡೆದವು, ಪಾತ್ರೆಗಳ ಮೇಲೆ ದಾಳಿಗಳು ನಡೆದವು. ಇವು ಯಾಕೆ ಆಗ್ತಾ ಇದ್ದಾವೆ? ಏನು ಕಾರಣ ಇದಕ್ಕೆ? ಇಲ್ಲೇ ಈ ಭೂಮಿಯ ಮೇಲೆ ಇದ್ದವರು ಮೊದಲಿನಿಂದ ಇದ್ದವ್ರು ನಾವೇ, ನಮ್ಮನ್ನು ಬಿಟ್ಟು ಬೇರೆದವರು ಯಾರು ಇಲ್ಲಿ ಮೂಲ ನಿವಾಸಿಗಳಲ್ಲ, ಮತ್ತು ಅವ್ರಿಗೆ ಹಕ್ಕಿಲ್ಲ. ಅವ್ರು ಹೊರಗಿನಿಂದ ಬಂದಂಥವ್ರು ಮನಮಕ್ಕಳಿದ್ದಂಗೆ ಅನ್ನುವಂಥ ಧೋರಣೆ ಭಾಳ ಮಂದಿ ತಲೆಯೊಳಗೆ ತುಂಬಲಿಕ್ಕೆ ವ್ಯವಸ್ಥಿತವಾದಂಥ ಸಂಘಟನೆಗಳು ಪ್ರಯತ್ನ ಮಾಡ್ತಾವೆ. ಸನಾತನತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಇವತ್ತು ಸನಾತನ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗ ಅದು ಕೇವಲ ಈ ಅಲ್ಪಸಂಖ್ಯಾತರನ್ನು ಮಾತ್ರ ಗುರಿಯಾಗಿ ಇಟ್ಕೊಂಡದ ಮೇಲೆ ಕಂಡರೂ ಸಹ ಮುಂದುವರೆದು ಒಂದು ಕಾಲಕ್ಕೆ ಇಲ್ಲಿ ಹಿಂದುಳಿದವರಲ್ಲ, ದಲಿತರು, ಅವರನ್ನು ಸಹ ಇಲ್ಲಿ ಎರಡನೇ ದರ್ಜೆಯ ನಾಗರಿಕರಾಗಿ ದೂರ ಸರಿಸುವ, ಇಲ್ಲದಂತೆ ಮಾಡುವ ಇದ್ದರೂ ಸಹ ಮನುಸ್ಮೃತಿಯ ಕಾಲಕ್ಕೆ ಅವರು ಹಾಳಾಗಿ ಹಾಳಾಗಿ ಊರು ಹೊರಗಿರ್ಬೇಕಾಗಿತ್ತು. ನಾಗಪ್ಪ ಸಂಗೊಳ್ಳಿ ಸ್ವಾಗತಿಸಿ ವಂದಿಸಿದರು. ಸಭೆಯಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ಶಬೀರ್ ಅಹಮದ್ ಖಾಜಿ, ಬಸೀರ್ ರೋನ್, ಎಂ.ಕೆ. ಯಾದವಾಡ್, ಸುಭಾಷ್ ಘೋಡ್ಕೆ, ಸ್ವಾಜಾ ಧಾರವಾಡ್, ಎ.ಆರ್. ಪಠಾಣ್, ಶಕೀಲಾ ಮುಜಾವರ್, ಶಬಾನಾ ಶೇಖ್, ಸರಸ್ವತಿ ಮಾಳಶೆಟ್ಟಿ ಸೇರಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ.